ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದಾರೆ SAVI ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ನಿಮ್ಗೆ ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ತುಂಬನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು. ಮೈಕ್ರೋಸಾಫ್ಟ್ ಆಫೀಸ್ ವರ್ಡಲ್ಲಿ ಬಿಲ್ ರೆಸಿಪ್ಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಡಿಸೈನ್ ಯಾವ ರೀತಿ ರಚನೆ ಮಾಡ್ಕೋಬೇಕು, ಯಾವ ರೀತಿ ಪ್ರಿಂಟ್ ತಗೋಬೇಕು, ಯಾವ ರೀತಿ ಟೈಪಿಂಗ್ ಮಾಡ್ಕೋಬೇಕು ಅನ್ನೋದನ್ನ ಡಿಸೈನ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಬಿಲ್ ರೆಸಿಪ್ಟ್ನ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನಗೆ ಓಪನ್ ಮಾಡ್ತಾ ಇದ್ದೀನಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಥರ ಒಂದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಬಂದಿದೆ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಪೇಜ್ ಬಗ್ಗೆ ಪೇಜ್ ಲೇಔಟಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೈಜ್ ಒಂದು ಕ್ರಿಯೇಟ್ ಮಾಡ್ಕೋಬೇಕಾಗಿದೆ. 5x7 ಸೈಜಲ್ಲಿ ಒಂದು ನನಗೆ ಬಿಲ್ ಬೇಕಾಗಿದೆ. ಈ ಥರ ಬಂದಿದೆ. ಇಲ್ಲಿ ಮಾಡೋಕ್ಕಾಗಂಗಿಲ್ಲ ಅಂತ ಮಧ್ಯಕ್ಕೆ ಬೇಕು ಅಂತಂದರೆ ಈ ಒಂದು ಪೇಜ್ನ ಈ ಥರ ಜೂಮ್ ಮಾಡ್ಕೊಳ್ಳಿ. ಈ ಥರ ಮಧ್ಯಕ್ಕೆ ಬರ್ತದೆ ಈ ಥರ. ಇವಾಗ ಟೆಕ್ಸ್ಟ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಹೋಮ್ ಪೇಜಲ್ಲಿ ಹೋಗ್ಬಿಟ್ಟು ಇವಾಗ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಫಾಂಟ್ನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡ್ಕೊಂಡು ಬೋರ್ಡಲ್ಲಿ ಒಂದು 14 ಸೈಜಲ್ಲಿ ಇವಾಗ ಟೈಪಿಂಗ್ ಮಾಡಬೇಕಾಗಿದೆ. ಇಲ್ಲಿ ಇನ್ನೊಂದು ಕ್ಯಾಪ್ಚರ್ ಹಾಕೋಣ, ಟ್ಯಾಗ್ಲೈನು. ಓಕೆ, ಎಂಟರ್. ಇಲ್ಲಿ ನೆಕ್ಸ್ಟ್ ಓಕೆ, ಶಿಫ್ಟ್ ಹಿಡಿದು ನಿಮ್ಮ ಕೀಬೋರ್ಡ್ ಇರ್ತಕ್ಕಂಥ ಮೈನಸ್ ಬಟನ್ ಒತ್ತಿರಿ. ಈ ಥರ ಆಗ್ತೈತಿ. ಸೊ ಇವಾಗ ನೆಕ್ಸ್ಟ್ ಎಂಟರ್. ಇವು ಸೆಲೆಕ್ಷನ್ ಮಾಡ್ಕೊಂಡು ಬಿಟ್ಟು ಬರಬೇಕಾಗಿದೆ. ಇಲ್ಲಿ ಗ್ಯಾಪ್ ಆಗಿದೆ. ಸೊ ನಮಗೆ ಒಂದಕ್ಕೊಂದು ಅಕ್ಷರಗಳು ಅಂಟಿಕೊಂಡು ಬೇಕಾಗಿದೆ. ಸೊ ಏನು ಮಾಡ್ಕೋಬೇಕಂದ್ರೆ ಎಲ್ಲದನ್ನು ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಬರಬೇಕಾಗುತ್ತೆ. ಈ ಒಂದು ಆಪ್ಷನ್ಸಿಗೆ ಬಂದ್ಬಿಟ್ಟು ಇಲ್ಲಿ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತ ಇದೆಯಲ್ಲ, ಲಾಸ್ಟ್ ಒನ್ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಷ್ಟ ಆಗುತ್ತೆ. ಇವು ಮತ್ತೆ ಒಳ್ಳೆ ಇಲ್ಲಿಂದ ಹಿಡಿದು ಇದು ಒಟ್ಟು ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಇಸ್ ರಿಮೂವ್ ಪ್ಯಾರಾಗ್ರಾಫ್ ಅಷ್ಟು ಆಗುತ್ತೆ. ಓಕೆ, ಇವಾಗ ಕಾಲಮ್ ಹಾಕಬೇಕು. ಇನ್ಸರ್ಟಲ್ಲಿ ಹೋಗ್ಬಿಟ್ಟು ಟೇಬಲಲ್ಲಿ ಕ್ಲಿಕ್ ಮಾಡಿಕೊಂಡು ಡ್ರಾ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನಿಮಗೆ ಹೆಂಗೆ ಬೇಕಂಗಾಗುತ್ತೆ, ಯಾವ ಟೈಪಲ್ಲಿ ಯಾವ ಶೇಪಲ್ಲಿ ನಿಮಗೆ ಬೇಕಾಗುತ್ತೋ ಆ ಒಂದು ಶೇಪಲ್ಲಿ ಇಲ್ಲಿ ಈ ಥರ ರಚನೆ ಮಾಡ್ಕೊಳ್ಳಿ. ಕಾಲಮ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಓಕೆ, ಮಧ್ಯದಲ್ಲಿ ಇರ್ತಕ್ಕಂಥವನ್ನು ಅಳಿಸ್ಬೇಕು ಅಂತಂದರೆ ಎರೇಸರ್ ಟೂಲ್ ತಗೊಂಡು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಳಿಸೋಗುತ್ತೆ ಈ ಥರ. ಬೇಡ ಅಂತಂದರೆ ಆ್ಯಸ್ ಇಟ್ ಇಸ್ ಸೇಮ್ ಈ ಕಡೆ ಬರಬೇಕಾಗತ್ತೆ. ಈ ಡ್ರಾ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ಥರ ಹಾಕೋಬೇಕಾಗತ್ತೆ. ಸೊ ಇವಾಗ ಇಲ್ಲಿ ಬರಿಬೇಕಾಗತ್ತೆ. ಓಕೆ, ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೆಲೆಕ್ಷನ್ ಮಾಡಿಕೊಂಡು ಮಧ್ಯಕ್ಕೆ ತಂದ್ಕೊಳ್ಳಿ. ಈ ಸೆಲೆಕ್ಷನ್ ಮಾಡ್ಕೊಳ್ಳಿ. ಬಣ್ಣ ಏನಾದ್ರು ಬೇಕು ಅಂತಂದರೆ ಒಂದು ಫೋಟೋ ಏನಾದ್ರು ಹಾಕಬೇಕು ಅಂತಂದ್ರೆ ಇನ್ಸರ್ಟಲ್ಲಿ ಬರಬೇಕು. ಪಿಕ್ಚರ್ ಬೇಡ, ಕ್ಲಿಪ್ ಆರ್ಟ್. ಇಲ್ಲಿ ಕ್ಯಾಮ್ರಾ ಅಂತ ಟೈಪ್ ಮಾಡ್ತೀನಿ. ಒಂದಿಷ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಕ್ಯಾಮ್ರಾಗಳು ಇಲ್ಲಿ ಬೆಸಿರ್ತಾವೆ. ನಿಮ್ಗೆ ಯಾವ ಒಂದು ಕ್ಯಾಮ್ರಾ ಬೇಕಾಗಿರುತ್ತೋ ಆ ಒಂದು ಕ್ಯಾಮ್ರಾನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿಕೊಂಡು ಇಲ್ಲಿ ಟೆಕ್ಸ್ಟ್ ವಾರ್ಮ್ ಅಪ್ ಹಿಂಗೆಲ್ಲ ಇಲ್ಲಿ ಇರುತ್ತೆ. ಇಲ್ಲಿ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು ಇಮೇಜ್ ಇಲ್ಲಿ ಬರ್ತೈತೆ ನಿಮಗೆ.
ಸೇವ್ ಮಾಡೋದು ಯಾವ ಥರ ಇರ್ತದೆ ಈ ಥರ ಸೇವ್ ಮಾಡ್ಕೋಬೇಕು. ಸೇವ್ ಡೆಸ್ಕ್ಟಾಪಲ್ಲಿ. ಓಕೆ, ಸೇವ್. ಇದನ್ನ ಪಿ ಡಿ ಎಫ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಈ ಒಂದು ಪೇಜ್ನ ಪಿ ಡಿ ಎಫ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಪಿ ಡಿ ಎಫ್ ಕನ್ವರ್ಟರ್, ಪಿ ಡಿ ಎಫ್ ಕನ್ವರ್ಟರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಮೊದಲನೇ ಆಪ್ಷನ್ಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಚೂಸ್ ಫೈಲ್. ಇಲ್ಲಿ ನೀವು ಡೆಸ್ಕ್ಟಾಪಲ್ಲಿ ಇರ್ತಕ್ಕಂಥ ಒಂದು ಪೇಜ್ನ ಇಲ್ಲಿ ಡೆಸ್ಕ್ಟಾಪ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಷನ್ ಮಾಡಿಕೊಂಡು ಸೇವಿಂಗ್ ಇನ್ ಸ್ಟುಡಿಯೋ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ ಫೈಲ್ನ. ಸೊ ಇವಾಗ ಓವರ್ ಟು ಪಿ ಡಿ ಎಫ್ ಕನ್ವರ್ಟರ್. ಡೌನ್ಲೋಡ್. ನೋಡಿ ಗೈಸ್, ಇಲ್ಲಿ ಡೌನ್ಲೋಡಿಂಗ್ ಆಗಿದೆ. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ, ಬೇಕಾದ್ರೆ ಓಪನ್ ಮಾಡ್ಕೊಳ್ತೀವಿ. ಪಿ ಡಿ ಎಫ್ ಫೈಲಾಗಿ ಕನ್ವರ್ಟಿಂಗ್ ಆಗಿದೆ. ಓಕೆ ಗೈಸ್, ಇದಾಗಿತ್ತು ಇವತ್ತು ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.